ಗಣೇಶನನ್ನ ಸುಮಾರು 1 ವರ್ಷಗಳಿಂದ ಪ್ರತಿಷ್ಠಾಪನೆಯನ್ನ ಮಾಡಿ ಪೂಜೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಚಪ್ಪಲಿಗಳನ್ನು ಧರಿಸಿಕೊಂಡು ದೇವಾಲಯದ ಒಳಕ್ಕೆ ನುಗ್ತಕ್ಕಂಥ ಪ್ರಯತ್ನ, ಇಲ್ಲಿ ಎಂಜಲುಗಳನ್ನು ಉಗಿತಕ್ಕಂಥ ಪ್ರಯತ್ನ. ಯಾರಿಗೆ ಹಿಂದೂ ಧರ್ಮದ ಪೂಜಾ ಪದ್ಧತಿಗಳು ಮಾಡಲೇಬೇಕು ಅಂತಿರುತ್ತೆ ಅವರು ಹಿಂದೂ ರಾಷ್ಟ್ರ ಆಗಿರ್ತಕ್ಕಂಥ ನೇಪಾಳಕ್ಕೆ ತೊಲಗ್ಬೋದು ಅಂತ ಹೇಳ್ತಾರೆ. ಯಾರು ಈ ಪೂಜೆಯನ್ನ ಮಾಡ್ತಕ್ಕಂಥ ಬ್ರಾಹ್ಮಣರು ಇರ್ತಾರೆ ಅವ್ರ ಬಗ್ಗೆನೂ ಸಹ ಬಹಳ ಗೌರವವಾಗಿ ಹೇಳಿರ್ತಕ್ಕಂಥದ್ದು. Here maximum 300 to 400 senior citizens, they cannot go out of the premises. Any festival comes, everyone wants to pray to the God. This is our intention. ಒಂದೊಂದು ಶಿಫ್ಟಲ್ಲಿ 20 ರಿಂದ 30 ಜನ ಭಕ್ತಾದಿಗಳು ದೇವ್ರನ್ನ ಕಾಯ್ಕೊಂಡು ಮಂದಿರನ ಕಾಯ್ಕೊಂಡು ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಭಕ್ತಿಯಿಂದ. 90% ದೇವಾಲಯ ನಿರ್ಮಾಣಕ್ಕೆ ದೇವಾಲಯ ಪರ ಇದ್ದಾರೆ. ಇವಾಗ 10% ಇದ್ದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ 90% ಇದ್ದವ್ರಿಗೆ ಭಯ ಆಗ್ತಾ ಇದ್ದಾರೆ. ಇಲ್ಲಿ ಲೋಕಲ್ ಮುಸ್ಲಿಮ್ಸರಿಗೆ ಫೋನ್ ಮಾಡ್ತಾರಂತೆ, ಆ ಮುಸ್ಲಿಂ ಬಂದುಬಿಟ್ಟು ಇಲ್ಲಿರೋ ಹಿಂದೂಗಳಿಗೆಲ್ಲ ತೊಂದರೆ ಕೊಡೋದು, ಇವರಿಗೆಲ್ಲ ಭಯ ಆಗೋದು, ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿರ್ತಾರೆ, ಒಬ್ಬ ಹಿಂದೂ ಮತಾಂತರ ಆದರೆ ಹಿಂದೂ ಧರ್ಮದಿಂದ ಒಬ್ಬ ವ್ಯಕ್ತಿ ಕಳೆದಂತೆ ಮಾತ್ರ ಅಲ್ಲ, ಹಿಂದೂ ಧರ್ಮದ ವಿರೋಧಿಗಳ ಪಟ್ಟಿಯಲ್ಲಿ ಒಬ್ಬ ವ್ಯಕ್ತಿ ಸೇರಿದಂತೆ ಅಂತ. ಆ ಮಾತು ಇವತ್ತು ಅಕ್ಷರಶಃ ನಿಜ ಆಗಿರ್ತಕ್ಕಂಥದ್ದು ಈ SNN ರಾಜ್ ಸೆರ್ನಿಟಿ ಅಪಾರ್ಟ್ಮೆಂಟ್ನಲ್ಲಿ. ನಾವೆಲ್ಲ ಗಮನಿಸ್ಬೋದು, ಏನಿಲ್ಲ 95%ಕ್ಕೂ ಹೆಚ್ಚು ಹಿಂದೂ ಸಮಾಜದ ಜನ ಇರತಕ್ಕಂಥದ್ದು. ಅವರು ತಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಒಂದು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಆ ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲೇ ತಕರಾರನ್ನು ಎತ್ತಿ ಭಾಳ ವಿರೋಧಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅತ್ಯಂತ ನೋವಿನ ವಿಚಾರ. ಆದರೂ ಸಹ ಏನು ಇಲ್ಲಿರ್ತಕ್ಕಂಥ ಹಿಂದೂಗಳು ಒಂದು ಟ್ರಸ್ಟನ್ನು ಮಾಡಿಕೊಂಡು ಮತ್ತು ಈ ಒಂದು ಅಪಾರ್ಟ್ಮೆಂಟ್ನ ಮಾಲೀಕರೊಂದಿಗೆ ಒಂದು ಅನುಮತಿಯನ್ನು ಪಡ್ಕೊಂಡು ಮತ್ತು ಪೊಲೀಸ್ ಠಾಣೆಯವರು ಅವತ್ತೇನು ಒಂದು ಗಲಾಟೆ ಆಗಿತ್ತು ಅದನ್ನು ತಡಿಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ತಾತ್ಕಾಲಿಕವಾಗಿ ಒಂದು ಶೆಡ್ಡನ್ನು ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾಯಿರಿ ಅಂತ ಹೇಳಿರ್ತಕ್ಕಂಥದ್ದು. ಇದಕ್ಕೆ ನ್ಯಾಯಾಲಯ ಸಹ ಸಮ್ಮತಿ ಕೊಟ್ಟಿರ್ತಕ್ಕಂಥದ್ದು. ಪೂಜೆಯನ್ನು ನಿರಂತರವಾಗಿ ನೀವು ಮಾಡ್ತಾನೇ ಇರಿ, ನ್ಯಾಯಾಲಯದಲ್ಲಿ ಯಾವತ್ತು ಈ ಪ್ರಕರಣ ಬಗೆಹರಿಯುತ್ತೋ ಆವತ್ತು ನೀವು ದೇವಸ್ಥಾನ ಕಟ್ಟಲಿಕ್ಕೆ ಅವಕಾಶ ಕೂಡಿ ಬಂದಂಥ ಸಂದರ್ಭದಲ್ಲಿ ನೀವು ಮುಂದುವರಿಬೋದು ಅಂತೇಳಿ ಹೇಳಿರ್ತಕ್ಕಂಥದ್ದು. ಅದನ್ನು ಪಾಲಿಸ್ಕೊಂಡು ಇವತ್ತು ಇಲ್ಲಿ ಗಣೇಶನನ್ನು ಸುಮಾರು 1 ವರ್ಷಗಳಿಂದ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಲವಾರು ಜನ ಹಿರಿಯರು ಇಲ್ಲಿ ಬಂದು ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಹಿಂದೂ ಧರ್ಮದ ಸಂಸ್ಕಾರಗಳನ್ನು ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ಇದೊಂದು ಶ್ರದ್ಧಾಭಕ್ತಿಯ ಕೇಂದ್ರ ಆಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಯಾರು ಈ ಮತಾಂತರಿತ ಹಿಂದೂ ವಿರೋಧಿ ಕಮ್ಯುನಿಸ್ಟ್ ಮಾನಸಿಕತೆಯ ಜನ ಇದ್ದಾರೆ, ಇವರು ಈ ಸ್ಥಳಕ್ಕೆ ಬಂದು ಇದನ್ನು ಅಪವಿತ್ರ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಚಪ್ಪಲಿಗಳನ್ನು ಧರಿಸ್ಕೊಂಡು ದೇವಾಲಯದ ಒಳಕ್ಕೆ ನುಗ್ತಕ್ಕಂಥ ಪ್ರಯತ್ನ, ಇಲ್ಲಿ ಎಂಜಲುಗಳನ್ನು ಉಗಿತಕ್ಕಂಥ ಪ್ರಯತ್ನ. Temple constructions we are going as per the law, with the duly informed to the Honorable High Court, to the police station, even to the registrar of the society. Everyone we have informed, and we are constructing here the temple. And out of that, 90% people are in favor of the temple. Only 10% people of the society are objecting. It is very unfortunate. Here maximum 300 to 400 senior citizens, they cannot go out of the premises. Any festival comes, everyone wants to pray to the God. This is our intention, to build a temple here. But few people's what leftist mentality we do not understand. They are coming and disturbing. Even they are calling from the outsider also. ಕೇವಲ ಇಷ್ಟೇ ಅಲ್ಲದೆ ಏನು ಈ ಅಪಾರ್ಟ್ಮೆಂಟ್ನ ಗ್ರೂಪ್ಗಳಿರುತ್ತೆ ಅಲ್ಲಿ ಸಂಪೂರ್ಣ ಹಿಂದೂ ಸಮಾಜದ ಬಗ್ಗೆ ನಕಾರಾತ್ಮಕವಾದಂಥ ಕಾಮೆಂಟ್ಗಳನ್ನು ಹಾಕ್ತಕ್ಕಂಥದ್ದು. ಇವತ್ತು ಇಡೀ ರಾಜ್ಯ ನೋಡಿರ್ತಕ್ಕಂಥದ್ದು ಕೇವಲ ಒಂದು ವಾಟ್ಸಪ್ ಅಥವಾ ಫೇಸ್ಬುಕ್ನ ಕಾಮೆಂಟ್ಗೆ ಏನು DJ ಹಳ್ಳಿ KJ ಹಳ್ಳಿ ಅಂತ ಹೇಳ್ತಕ್ಕಂತಹ ಪೊಲೀಸ್ ಠಾಣೆಗೆ ಬೆಂಕಿ ಇಕ್ಕಿದಂಥ ಘಟನೆಗಳು ನಡೆದಿರ್ತಕ್ಕಂಥ ರಾಜ್ಯದಲ್ಲಿ ಇವತ್ತು ಹಿಂದೂ ಧರ್ಮದ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನೋಡಿದ್ರೆ ಒಬ್ಬೊಬ್ರಿಗೂ ಸಹ ರಕ್ತ ಕುದಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಏನು ಹೇಳ್ತಾನೆ ಆತ ಅಂತೇಳಿದ್ರೆ, ಯಾರಿಗೆ ಹಿಂದೂ ಧರ್ಮದ ಪೂಜಾ ಪದ್ಧತಿಗಳು ಮಾಡಲೇಬೇಕು ಅಂತಿರುತ್ತೆ ಅವರು ಹಿಂದೂ ರಾಷ್ಟ್ರ ಆಗಿರ್ತಕ್ಕಂಥ ನೇಪಾಳಕ್ಕೆ ತೊಲಗ್ಬೋದು ಅಂತ ಹೇಳ್ತಾನೆ. ಅಂದರೆ ಇವತ್ತು 1947ರಲ್ಲಿ ಭಾರತ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತೇಳಿ ನಿರ್ಮಾಣ ಆಗಿರ್ತಕ್ಕಂಥ ದೇಶ, ಅಂಥ ದೇಶವನ್ನು ಇವತ್ತು ಹಿಂದೂಗಳು ಬಿಟ್ಟು ತೊಲಗಬೇಕಂತೆ. ಅಂದರೆ ನಾವೇನಾದರೂ ಪೂಜೆ ಮಾಡಲೇಬೇಕು ಅಂತಿದ್ರೆ ನಾವು ಇಲ್ಲಿಂದ ತೊಲಗಬೇಕು ಅಂತ ಹೇಳ್ತಾನೆ. ಮತ್ತು ಇನ್ನೂ ಒಂದಷ್ಟು ಹೇಳ್ತಾನೆ, ಯಾರು ಈ ಪೂಜೆಯನ್ನು ಮಾಡ್ತಕ್ಕಂಥ ಬ್ರಾಹ್ಮಣರು ಇರ್ತಾರೆ ಮತ್ತು ಬನಿಯಾಗಳಿರ್ತಾರೆ ಅವ್ರ ಬಗ್ಗೆನೂ ಸಹ ಭಾಳ गौरवागी ಹೇಳಿರ್ತಕ್ಕಂಥದ್ದು. जब से ये इश्यू यहाँ हुआ है तब से हम लोगों को काफ़ी परेशानी हो रही है. एक्चुअली हम लोगों को जब तक स्टेटस को कोर्ट से नहीं आया था, हम लोग रात भर यहाँ वेट करके शिफ्ट वाइज ड्यूटी करते थे. 10-10 लोग यहाँ बैठते थे ताकि जो हमारे जो अपोजिशन हैं, जो मंदिर के अपोजिशन में लोग हैं, वो लोग आकर के डिस्ट्रॉय न करें. क्योंकि उन्होंने खुलेआम कहा था कि वी विल थ्रो दिस आइडल, वी विल डू एनीथिंग टू रिमूव इट फ्रॉम हेयर. तो
तो उसको देख करके हम लोगों को काफ़ी परेशानी हो रही थी। दिन के समय ऐसा होता था कि वर्किंग डेज में सारे जेंट्स चले जाते हैं ऑफिस, तो महिलाओं को काफ़ी प्रॉब्लम होती थी। लेडी लोग आके यहाँ बैठते थे, वो लोग देखते थे कि कुछ प्रॉब्लम तो नहीं हो। कई लोगों ने तो अपने मतलब कि छुट्टी ले लेकर के यहाँ पे ड्यूटी की है। ಒಂದೊಂದು ಶಿಫ್ಟಲ್ಲಿ 20ರಿಂದ 30 ಜನ ಭಕ್ತಾದಿಗಳು ದೇವ್ರನ್ನ ಕಾಯ್ಕೊಂಡು, ಯಾಕೆಂತಂದರೆ ಕಮ್ಯುನಿಸ್ಟ್ ಅವ್ರ ಪ್ರಾಬ್ಲಮ್ಮು ಅಥವಾ ಬೇರೆ ವಿರೋಧಿಗಳ ಪ್ರಾಬ್ಲಮ್ಮು ಏನು ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಭಯ ಬಿದ್ದು ಇಲ್ಲಿ 3 ಶಿಫ್ಟ್ ಮಾಡಿಕೊಂಡು 30ರಿಂದ 40 ಜನ ಮಂದಿರನ ಕಾಯ್ಕೊಂಡು ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಭಕ್ತಿಯಿಂದ ಭಜನೆ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಇವ್ರ ತೊಂದರೆಗಳನ್ನ ಅಳಿಲುಗಳನ್ನ ತೋಡ್ಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತೇನು ಸ್ಥಳೀಯ ಹಿಂದೂ ಸಂಘಟನೆಗಳು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಭಾಳ ವ್ಯಾಪಕವಾಗಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ನಾಗರಿಕರು, ಇಲ್ಲಿ ಏನು ಅಪಾರ್ಟ್ಮೆಂಟ್ನ ನಿವಾಸಿಗಳಿದ್ದಾರೆ, ಇವರೆಲ್ಲರೂ ಸೇರಿ ಬೇಗೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ತುಂಬ ಗಲಾಟೆ ಮಾಡಿದ್ದು ನಮ್ಮ ಸೀನಿಯರ್ ಸಿಟಿಜನ್ಗೆ, ಲೇಡೀಸ್ಗೆ ಇದು ಪ್ರೆಸರ್ ಮಾಡ್ತಾವ್ರೆ, ಈ ಆಚೆಗೆ ಹೋಗಿ ಇದು ಟೆಂಪಲ್ ಮಾಡಬೇಡ ಅಂತ ಹೇಳ್ತಾವ್ರೆ. बस उनको सोसाइटी के अंदर मंदिर नहीं चाहिए, कहते हैं प्रॉपर्टी हमारा है, हमारा भी हिस्सा है, प्रॉपर इसका इलेक्ट्रिसिटी यूज़ करते हैं, लेकिन ये सब हम ट्रस्ट बनाया है मंदिर का, हम सब अपने से कर रहे हैं, कोई भी एसोसिएशन का यूज़ नहीं कर रहे हैं. लेकिन उनकी प्रॉब्लम यही है कि सोसाइटी के अंदर मंदिर नहीं होना चाहिए. ವಯಸ್ಸಾದವ್ರಿಗೆ ಮನೆಯಲ್ಲಿ ಬೇಜಾರಾದಾಗ ಇಲ್ಲಿ ಬಂದು ಕುತ್ಕೊಂಡು ಪೂಜೆ ಮಾಡ್ಬೋದು, ಒಂದು 10 ನಿಮಿಷ ಕುತ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. 1-2 ವರ್ಷ ಹಿಂದೆ ಇಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿರೋಂಥ ಒಂದು 10% ಜನ ಏನು ಮಾಡಿದ್ದಾರೆ, ಇದು ವಿರೋಧ ಮಾಡಿಬಿಟ್ಟು ಕೋರ್ಟ್ಗೆ ಹೋಗಿದ್ದರು. ಕೋರ್ಟ್ಗೆ ಹೋದರೆ ಕೋರ್ಟಲ್ಲಿ ಕೂಡ ನಮ್ಮವರಿಗೆ ಆರ್ಡರ್ ಆಗಿದೆ, ನೀವು ಪ್ರತಿಭಟನೆ ಮಾಡಿ ಪೂಜೆ ಮಾಡಿ ಅಂತ. ಅದಕ್ಕೂ ಕೂಡ ಇಲ್ಲಿರೋರು ಏನು ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಒಳಗಡೆ ಚಪ್ಪಲಿ ಹಾಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಗಣೇಶ ಮೂರ್ತಿನ ನಾನು ಕೆಡದಾಕ್ತೀನಿ, ಒಡವಾಗ್ತೀನಿ ಅಂತ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಅದೇ ಥರ ಗ್ರೂಪಲ್ಲಿ ಕೂಡ ಮೆಸೇಜ್ ಬರ್ತಾ ಇದೆ, ನಿಮ್ಮ ಹಿಂದೂಗಳು ಇಲ್ಲಿ ಯಾಕಿದ್ದೀರಾ, ಹಿಂದೂಗಳು ನೀವು ನೇಪಾಳಕ್ಕೆ ಹೋಗಿ ಅಂತ ಹೇಳ್ತಾನೆ, ಹಿಂದೂಗಳು ಅಂತ ಈ ಥರ ಎಲ್ಲ ಬ್ಯಾಡ್ ವರ್ಡ್ಸ್ಗಳು ವಾಟ್ಸಪ್ಪಲ್ಲಿ ಬರ್ತಾ ಇದೆ. ಇಲ್ಲಿರೋಂಥ ನಿವಾಸಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. 90% ದೇವಾಲಯ ನಿರ್ಮಾಣಕ್ಕೆ ದೇವಾಲಯ ಪರ ಇದ್ದಾರೆ. ಇವಾಗ 10% ಇದ್ದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ 90% ಇದ್ದವ್ರಿಗೆ ಭಯ ಆಗ್ತಾ ಇದ್ದಾರೆ. ಇಲ್ಲಿ ಲೋಕಲ್ ಮುಸ್ಲಿಮ್ಸರಿಗೆ ಫೋನ್ ಮಾಡ್ತಾರಂತೆ, ಆ ಮುಸ್ಲಿಮ್ ಬಂದುಬಿಟ್ಟು ಇಲ್ಲಿರೋ ಹಿಂದೂಗಳಿಗೆಲ್ಲ ತೊಂದರೆ ಕೊಡೋದು, ಇವರಿಗೆಲ್ಲ ಭಯ ಆಗೋದು, ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಪೊಲೀಸರು ಇದನ್ನು ನಿರ್ಲಕ್ಷ್ಯ ವಹಿಸಬಾರ್ದು. ಇವತ್ತು ಯಾವುದಾದ್ರೂ ಅನ್ಯ ಧರ್ಮದ ಬಗ್ಗೆ ಸಣ್ಣ ಸಣ್ಣ ಕಾಮೆಂಟ್ಗಳಾದರೆ ಏನು FIR ಅನ್ನು ಮಾಡಿ ಕೋಮು ಪ್ರಚೋದನೆ ಅಂತೇಳಿ ಬಂಧನ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಹಿಂದೂ ಧರ್ಮದ ವಿರುದ್ಧವಾಗಿ ಇಷ್ಟು ಕೀಳಾಗಿ ಮಾತಾಡಿರ್ತಕ್ಕಂತಹ ವ್ಯಕ್ತಿಗಳನ್ನು ಅವರ ವಿರುದ್ಧವಾಗಿ ಕಠಿಣವಾದಂಥ ಸೆಕ್ಷನ್ಗಳನ್ನು ಹಾಕಿ ಅವರನ್ನ ಬಂಧನ ಮಾಡಬೇಕು, ಅವ್ರನ್ನ ಕೂಡಲೇ ಜೈಲಿಗೆ ಕಳಿಸ್ಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತೀವಿ. ಇಲ್ಲದೆ ಹೋದಂಥದ್ದೇ ಆದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೆ ಎಲ್ಲ ಹಿಂದೂ ಸಂಘಟನೆಗಳು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ.